ವಾರ್ತೆಯ ಮುಖ್ಯಾಂಶಗಳು. ಪ್ರತಿಷ್ಠಿತ ಉದ್ಯಮಿ ಶಿರಸಿಯ ಕೆ ಅಬ್ದುಲ್ ಕರೀಂ ಹಾಜಿ ಇವರ ಶ್ರೇಷ್ಠ ಸಾಮಾಜಿಕ ಸೇವೆಗೆ ಒಲಿದು ಬಂದ ಪ್ಯಾರಿಸ್ ಆಫ್ ದ ಇಯರ್ ಪ್ರಶಸ್ತಿ. ಕನ್ನಡ ಚಿತ್ರರಂಗದ ಹಿರಿಯ ಹಾಸ್ಯ ನಟ ಉಮೇಶ್ ಇನ್ನಿಲ್ಲ. ಅಡಿಕೆ ಬೆಳೆಯ ರೋಗ ನಿಯಂತ್ರಣಕ್ಕೆ ಜೈವಿಕ ಪರಿಕರ ವಿತರಣೆ ಮಾಡಿದ ಶಾಸಕ ಭೀಮಣ್ಣ ಟಿ9. ಕೆಡಿಸಿಸಿ ಬ್ಯಾಂಕ್ನ ಮತಕ್ಷೇತ್ರಗಳ ಫಲಿತಾಂಶ ಕೂಡಲೇ ಪ್ರಕಟಿಸದಿದ್ದರೆ ಬ್ಯಾಂಕಿನ ಆಡಳಿತದ ಮೇಲೆ ತೀವ್ರವಾದ ಪರಿಣಾಮ ಬೀರುತ್ತದೆ. ಶಿವರಾಮ್ ಹೆಬ್ಬಾರ್. ಪ್ರತಿಷ್ಠಿತ ಕೆಡಿಸಿಸಿ ಬ್ಯಾಂಕಿಗೆ ಸತತ 6ನೇ ಬಾರಿ ಆಯ್ಕೆಯಾದ ಶಾಸಕ ಶಿವರಾಮ್ ಹೆಬ್ಬಾರ್. ಮಾವಿನ ಹಣ್ಣಿನ ವ್ಯಾಪಾರಿಯಾಗಿ ರಾಜ್ಯದ ಗಮನ ಸೆಳೆದಿರುವ ಶಿರಸಿಯ ಕೆ ಅಬ್ದುಲ್ ಕರೀಂ ಹಾಜಿ ಇವರಿಗೆ ಈ ಬಾರಿ ಬೆಂಗಳೂರಿನ ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ನೀಡಲಾಗುವ ಪ್ಯಾರಿಸ್ ಆಫ್ ದಿ ಇಯರ್ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸ್ಪೀಕರ್ ಯುಟಿ ಖಾದರ್ ಬೆಂಗಳೂರಿನಲ್ಲಿಂದು ಕರೀಂ ಅವರಿಗೆ ಪ್ರತಿಷ್ಠಿತ ಪ್ರಶಸ್ತಿ ನೀಡಿ ಗೌರವಿಸಿದರು. ಈ ಪ್ರಶಸ್ತಿಯ ಮೊತ್ತ 50,000 ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ವ್ಯಕ್ತಿಯ ಸಮಾಜ ಸೇವೆಯನ್ನು ಗುರುತಿಸಿ ಪ್ರತಿ ವರ್ಷ ಇರುವರಿಗೆ ಈ ಪ್ರಶಸ್ತಿ ನೀಡಲಾಗುವುದು. ಮೂಲತಃ ಮಂಗಳೂರಿನವರಾಗಿರುವ ಕರೀಂ ಇವರು ಶಿರಸಿಗೆ ವಲಸೆ ಬಂದ ಮೇಲೆ ಮಾವಿನ ಹಣ್ಣಿನ ವ್ಯಾಪಾರ ಪ್ರಾರಂಭ ಮಾಡಿದರು. ಈ ವ್ಯಾಪಾರದಲ್ಲಿ ಅವರು ಹಾಕಿದ ಶ್ರಮ, ಪ್ರಾಮಾಣಿಕತನ, ಉದಾರಿತನ, ಸಹಾಯ ಮನೋಭಾವನೆ ಇವರನ್ನು ಇಡೀ ರಾಜ್ಯವೇ ಗುರುತಿಸುವಂತಹ ಮಾವಿನ ಹಣ್ಣಿನ ಉದ್ಯಮಿಯನ್ನಾಗಿ ಮಾಡಿತು. ಈ ಮೂಲಕ ಶಿರಸಿ ಎಂಬ ಚಿಕ್ಕದೊಂದು ನಗರವನ್ನು ಹಣ್ಣಿನ ವ್ಯಾಪಾರದಲ್ಲಿ ಇಡೀ ರಾಜ್ಯವೇ ಗುರುತಿಸುವಂತೆ ಮಾಡಿತು. ಇದರೊಂದಿಗೆ ಆಗಿರುವ ಕರೀಂ ಇವರು ಎಲೆಮರಿಯ ಕಾಯಿಯಂತೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದೆನ್ನುವ ಈ ವ್ಯಕ್ತಿ ಅಪ್ಪಟ ಶಿಕ್ಷಣ ಪ್ರೇಮಿ. ಇವರು ತಮ್ಮ ಉದ್ಯಮದ ಜೊತೆಗೆ ಶಾಲಾ ಕಾಲೇಜುಗಳನ್ನು ಕಟ್ಟಿ ಬಡ ವಿದ್ಯಾರ್ಥಿಗಳ ಪಾಲಿಗೆ ಭವಿಷ್ಯದ ದಾರಿ ದೀಪವಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಸ್ಯಾಂಡಲ್ವುಡ್ ಖ್ಯಾತ ಹಾಸ್ಯ ನಟ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ನಟ ಉಮೇಶ್ ಅವರನ್ನು ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಗಾಗಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನರಾಗಿದ್ದಾರೆ. 6 ದಶಕಗಳ ಕಾಲ ಕನ್ನಡ ಚಿತ್ರರಂಗವನ್ನು ಆವರಿಸಿದ ಅವರು 350ಕ್ಕೂ ಹೆಚ್ಚಿನ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಉಮೇಶ್ ಅವರು ವಿಶಿಷ್ಟ ಸಂಭಾಷಣೆ, ಮುಖಭಾವನೆ ಮತ್ತು ಹಾಸ್ಯ ಸಮಯ ಪ್ರಜ್ಞೆಗೆ ಹೆಸರಾಗಿದ್ದರು. ಗೋಲ್ಮಾಲ್ ರಾಮಕೃಷ್ಣ ಚಿತ್ರದಲ್ಲಿ ಅವರು ಅಭಿನಯಿಸಿದ ಸೀತಾಪತಿ ಪಾತ್ರ ಅವರ ಅತ್ಯುತ್ತಮ ಹಾಸ್ಯ ಪಾತ್ರಗಳಲ್ಲೊಂದೆಂದು ಪರಿಗಣಿಸಲಾಗಿದೆ. ನ್ಯಾಯಾಲಯದಿಂದ ತಡೆ ಹಿಡಿದ ಕೆಡಿಸಿಸಿ ಬ್ಯಾಂಕ್ನ ಮತಕ್ಷೇತ್ರಗಳ ಫಲಿತಾಂಶ ಕೂಡಲೇ ಪ್ರಕಟಿಸದಿದ್ದರೆ ಬ್ಯಾಂಕಿನ ಆಡಳಿತದ ಮೇಲೆ ತೀವ್ರವಾದ ಪರಿಣಾಮ ಬೀರುತ್ತದೆ. ಕೆಡಿಸಿಸಿ ಬ್ಯಾಂಕ್ ಉತ್ತರ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ದೊಡ್ಡಣ್ಣನಾಗಿದ್ದು ರಾಜ್ಯದಲ್ಲಿಯೇ ಮಾದರಿಯಾಗಿದೆ. ಇದರ ಸಂಸ್ಥಾಪಕರು ಯಾವ ಉದ್ದೇಶವನ್ನಿಟ್ಟುಕೊಂಡು ಸ್ಥಾಪನೆ ಮಾಡಿದ್ದಾರೋ ಅವರ ಉದ್ದೇಶಗಳಿಗೆ ಚ್ಯುತಿಬಾರದ ರೀತಿಯಲ್ಲಿ ಇನ್ನು ಮುಂದೆಯೂ ನಡೆಸಿಕೊಂಡು ಹೋಗುವುದಾಗಿ ಕೆಡಿಸಿಸಿ ಬ್ಯಾಂಕಿಗೆ ಸತತ 6ನೇ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಶಾಸಕ ಶಿವರಾಮ್ ಹೆಬ್ಬಾರ್ ಶಿರಸಿಯಲ್ಲಿ ತಿಳಿಸಿದರು. ನಾಳೆ 6ನೇ ತಾರೀಕು, ನಾಳೆ ಸೋಮವಾರ ಮತ್ತು ಮಂಗಳವಾರ 1 ಮತ್ತು 2ನೇ ತಾರೀಕಿನ ದಿವಸ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ದಿವಸ 2 ಕೇಸುಗಳಿದೆ. ನಾವು ಕೂಡ ಬ್ಯಾಂಕ್ನಿಂದ ನಮ್ಮ ಅಡ್ವೊಕೇಟ್ಸ್ ಇಂಪ್ಲೀಡ್ ಮಾಡಿಸಿದ್ದೇವೆ. ನಮಗೆ ಅತ್ಯಂತ ವೇಗವಾಗಿ ಫಲಿತಾಂಶ ಕೊಡದೆ ಹೋದರೆ ನಮ್ಮ ಬ್ಯಾಂಕಿನ ಆರ್ಥಿಕತೆಯ ಮೇಲೆ ಭಾಳ ದೊಡ್ಡ ಪರಿಣಾಮ ಆಗುತ್ತೆ. ಈಗಾಗಲೇ ನಾವು ಭಾಳ ಪರಿಣಾಮ ಹೊಂದಿದ್ದೇವೆ. ಕಳೆದ 2 ತಿಂಗಳಲ್ಲಿ ನ್ಯಾಯಾಲಯದ ಆದೇಶದಂತೆ ಪ್ರತಿಷ್ಠಿತ ಕೆಡಿಸಿಸಿ ಬ್ಯಾಂಕ್ನ ಬಾಕಿ ಉಳಿದ 4 ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು, ಶಿರಸಿ ಮತಕ್ಷೇತ್ರದಿಂದ ಮಹಾಬಲೇಶ್ವರ ಅನಂತ್ ಹೆಗಡೆ 13 ಮತಗಳಿಂದ, ಯಲ್ಲಾಪುರ ಕ್ಷೇತ್ರದಿಂದ ಶಿವರಾಮ್ ಹೆಬ್ಬಾರ್ 10 ಮತಗಳಿಂದ ಸತತ 6ನೇ ಬಾರಿಗೆ, ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಂಘದ ಮತಕ್ಷೇತ್ರದಿಂದ ರವಿ ಗಜಾನನ್ ಹೆಗಡೆ 6 ಮತಗಳಿಂದ ಹಾಗೂ ಹಾಲು ಉತ್ಪಾದಕರ, ಕೂಲಿಕಾರರ, ಇತರ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಸುರೇಶ್ ಚಂದ್ರ ಹೆಗಡೆ ಕೇಶಿನ್ಮನಿ ಚೀಟಿ ಎತ್ತುವ ಮೂಲಕ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿ ಕುಮಾರಿ ಕಾವ್ಯರಾಣಿ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದರು. ಆಯ್ಕೆಯಾದ ನಿರ್ದೇಶಕರಿಗೆ ಚುನಾವಣಾ ಅಧಿಕಾರಿ ಕುಮಾರಿ ಕಾವ್ಯರಾಣಿ ಪ್ರಮಾಣ ಪತ್ರ ವಿತರಿಸಿದರು. ಮಹಾಬಲೇಶ್ವರ ಹೆಬ್ಬಾರ್ ಅವರು 10 ಮತಗಳನ್ನು ಪಡೆದು ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ಈ ಮೂಲಕ ಘೋಷಿಸುತ್ತೇನೆ. ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ರವಿ ಗಜಾನನ ಹೆಗಡೆಯವರು 6 ಮತಗಳನ್ನು ಪಡೆದು ಕ್ರಮಬದ್ಧವಾಗಿ ಚುನಾಯಿತರಾಗಿರ್ತಾರೆಂದು ಘೋಷಿಸುತ್ತೇನೆ. ಹಾಗೆಯೇ ಹಾಲು ಉತ್ಪಾದಕರ ಅಥವಾ ಕೂಲಿಕಾರರ, ಇತರೆ ಸಹಕಾರಿ ಸಂಘಗಳ, ಫಾರ್ಮಿಂಗ್ ಸಹಕಾರಿ ಸಂಘಗಳ ಮತಕ್ಷೇತ್ರದ ನಿರ್ದೇಶಕರ ಚುನಾವಣೆಗೆ ದಿನಾಂಕ 25/10/2025 ನಾವು
ಅಡಿಕೆಗೆ ಅಂಟಿರುವ ಎಲೆಚುಕ್ಕೆ ರೋಗ ಅಡಿಕೆ ಬೆಳೆಗಾರರನ್ನು ಹತಾಶೆಯಕ್ಕೆ ತಳ್ಳಿದ್ದು, ಈ ರೋಗವನ್ನು ನಿಯಂತ್ರಣಕ್ಕೆ ತರಬಲ್ಲ ರಾಸಾಯನಿಕ ಕಂಡುಹಿಡಿಯಲು ವಿಜ್ಞಾನಿಗಳು ಮುಂದೆ ಬರಬೇಕೆಂದು ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ತೋಟಗಾರಿಕಾ ಇಲಾಖೆಯಲ್ಲಿ ಏರ್ಪಡಿಸಲಾಗಿದ್ದ ಅಡಿಕೆ ಬೆಳೆಯ ರೋಗಗಳ ನಿಯಂತ್ರಣಕ್ಕೆ ಜೈವಿಕ ಪರಿಕರವನ್ನು ರೈತರಿಗೆ ವಿತರಿಸಿ ಮಾತನಾಡಿದರು. ನಮ್ಮ ಮಲೆನಾಡು ಭಾಗದಲ್ಲಿ ಸೇರಿಸಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳಲ್ಲಿ ಏನು ಎಲೆ ಚುಕ್ಕೆಯಿಂದ ಹಳದಿ ರೋಗದಿಂದ ತೋಟ ಏನು ನಾಶ ಆಗ್ತಿದ್ದಾವೋ, ಬೆಳೆ ಸಂಪೂರ್ಣವಾಗಿ ಹೋಗ್ತಿದೆಯೋ ಅಂತ ತೋಟಗಳಿಗೆ ಅಂತ ರೈತರಿಗೆ